ನ್ಯೂರೋ ಎನೆಸ್ಥೆಟಿಸ್ಟ್. ಈ ಸಿದ್ಧಗಿರಿ ಹಾಸ್ಪಿಟ್ಲ್ನ ಅವರು ಡೈರೆಕ್ಟರ್ಸ್. ಕಣೇರಿ ಮಠದಲ್ಲಿ ಸಿದ್ಧಗಿರಿ ಹಾಸ್ಪಿಟಲ್ನಲ್ಲಿ ತಂದಂಥ ಒಂದು ಹೊಸ ಯಂತ್ರವನ್ನು ಪರಿಚಯಿಸೋದಕ್ಕಾಗಿ ಈ ಪ್ರೆಸ್ ಮೀಟ್ ಕರೆದಿತ್ತು. ಅದರಲ್ಲಿ ಈಗ ತಮಗೆ ಹೇಳಿದಂತೆ ದೇಶದಲ್ಲೇ ಈ ತಂತ್ರಜ್ಞಾನದಲ್ಲಿ ಒಂದು ಹೊಸ ಮೈಕ್ರೋಸ್ಕೋಪನ್ನು ಸಿದ್ಧಗಿರಿ ಹಾಸ್ಪಿಟಲ್ನಲ್ಲಿ ತಂದಿದ್ದಾರೆ. ಅದು ಸಾಮಾನ್ಯ ಜನರ ಸೇವೆಗಾಗಿ. ಈಗ ಡಾಕ್ಟರ್ ಶಿವಶಂಕರ್ ಹೇಳಿದಂತೆ ಇದೇ ಮಷೀನನ್ನು ದಿಲ್ಲಿ, ಮುಂಬೈ, ಬೆಂಗಳೂರಂಥ ಶಹರಗಳಲ್ಲಿ ಬಳಸಿದರೆ ಪೇಷಂಟ್ಗೆ ಸುಮಾರು 10 ಲಕ್ಷಗಟ್ಟಲೆ ಖರ್ಚು ಬರುತ್ತೆ ಸರ್ಜರಿಗೆ. ಆ ಸರ್ಜರಿಯನ್ನು 1 ಲಕ್ಷ ರೂಪಾಯಿನಲ್ಲಿ ಸಿದ್ಧಗಿರಿಯಲ್ಲಿ ಮಾಡ್ತಾಯಿದ್ದೇವೆ. ಮಷೀನ್ಗೆ ಹಣ ಖರ್ಚಾದರೂ ಸಹಿತ ಆ ಹಣವನ್ನು ಪೇಷಂಟ್ಗಳ ಮೇಲೆ ಭಾರ ಬೀಳದಂತೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಇಂತಹ ಒಂದು ಟೆಕ್ನಾಲಜಿ ಸಾಮಾನ್ಯ ಜನರಿಗೆ, ಹಣ ಇದ್ದವ್ರು ಏನು ಬೇಕಾದಷ್ಟು ಖರ್ಚು ಮಾಡಿಕೊಂಡು ಉಪಚಾರ ಮಾಡಿಸ್ಕೋಬೋದು. ಆದರೆ ಯಾರ ಹತ್ರ ಹಣ ಇಲ್ಲವೋ ಅಂಥವ್ರಿಗೆ ಈ ಸೌಕರ್ಯವನ್ನು ಒದಗಿಸುವ ದೃಷ್ಟಿ ಸಹಾಯದಿಂದ ಒಂದು ದಿವಸಕ್ಕೆ 3 ಅಥವಾ 4 ಸರ್ಜರಿ ಮಾಡುವಂಥ ಕೆಪಾಸಿಟಿ ಅವರಲ್ಲಿ ಬರ್ತಾ ಇರೋದ್ರಿಂದ ಇಂಥ ಒಂದು ಒಳ್ಳೆಯ ಯಂತ್ರವನ್ನು ಸಾಮಾನ್ಯರಿಗಾಗಿ ತಂದಿದ್ದಾರೆ. ಅದರ ಸದುಪಯೋಗವನ್ನು ಎಲ್ಲರೂ ಮಾಡಿಕೊಳ್ಬೇಕು ಅಂತ ಹೇಳ್ತಾ, ತಮಗೆ ವಿನಂತಿ ಏನು ಅಂದರೆ ಈ ವಿಷಯವನ್ನು ಜನಸಾಮಾನ್ಯರವರೆಗೆ ಮುಟ್ಟಿಸಿದರೆ ಪಾಪ ಆ ಜನತೆಗೆ ಹೀಗಿದೆ ಅನ್ನೋದು ಗೊತ್ತಾಗಬೇಕು. ಇದು ಒಂದು ತಂತ್ರಜ್ಞಾನ ಹೀಗಿದೆ ಮತ್ತು ಇದರ ಸದುಪಯೋಗವನ್ನು ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಅನ್ನೋದು ಗೊತ್ತಾದರೆ ಅವ್ರು ಪಡೆದುಕೊಳ್ತಾರೆ ಅಂತಕ್ಕಂಥ ಕಳಕಳಿಯಿಂದ ತಮ್ಮ ಮೂಲಕ ಈ ವಿಷಯವನ್ನು ಸಾಮಾನ್ಯ ಜನರಿಗೆ ತಿಳಿಸ್ತಾ ಇದ್ದಾರೆ. ನಮಸ್ಕಾರ. ಅದೇ ಈಗ ಹೇಳಿದ್ರಲ್ಲ, ಇದೇ ಒಂದು ವೇಳೆ ನಾವು ಮುಂಬೈ ಮತ್ತು ಬೆಂಗಳೂರಲ್ಲಿ ಮಾಡಿದರೆ ಒಂದು 10 ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ಖರ್ಚು ಬರ್ತಾರೆ, 10 ರಿಂದ 15 ಲಕ್ಷ. ಅದು ಇಲ್ಲಿ ಕಣೇರಿಯಲ್ಲಿ 1 ಲಕ್ಷ ರೂಪಾಯಿದಲ್ಲಿ ಈ ಸರ್ಜರಿ ಆಗುತ್ತೆ. ಸರ್ಕಾರಿ ಸೌಲಭ್ಯ ಇದೆ. ಕರ್ನಾಟಕ ಸರ್ಕಾರದ ಎಲ್ಲ ಸವಲತ್ತುಗಳು ಸಹಿತ ಈ ಹಾಸ್ಪಿಟ್ಲಿಗೆ ಅಪ್ಲೈ ಆಗ್ತವೆ. ಅದರಲ್ಲಿ ಫ್ರೀಯಾಗಿ ಹೋಗುತ್ತೆ ಪೂರ್ತಿಯಾಗಿ.